ಸಂಜೆ ಹೊತ್ತು ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕಂದ್ರೆ ಮನೇಲಿ ಏನೂ ಇಲ್ಲ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ ಹಾಗಿಲ್ಲ, ಮೊದಲಿಗೆ ಮೈದಾ ತೊಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನಾವು ಪೂರಿಗೆ ಯಾವ ರೀತಿ ಡೋನ ಕಲಿಸ್ತೀವಿ ಆ ರೀತಿ ಕಲಿಸ್ಬಿಟ್ಟು ಅದನ್ನು ಸೈಡಿಗೆ ಎತ್ತಿಟ್ಕೊಂಡ್ಬಿಡಿ. ಅದಾದ ನಂತರ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಇದನ್ನು ಏನಿಲ್ಲ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿಬಿಟ್ಟು ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೊಂಡಾದ ನಂತರ ಇದಕ್ಕೆ ಸ್ವಲ್ಪ ಉಪ್ಪು, ಅರಿಶಿನ ಪುಡಿ, ಗರಂ ಮಸಾಲ, ಹಾಗೆ ಮ್ಯಾಗಿ ಮ್ಯಾಜಿಕ್ ಮಸಾಲ, ಸ್ವಲ್ಪ ಅಚ್ಕಾರದ ಪುಡಿ ಎಲ್ಲನೂ ಹಾಕಿ ನೀರು ಹಾಕ್ತೇನೆ ಹುರ್ಕೊಂಡು ಮಸಾಲೆ ರೆಡಿ ಮಾಡಿಕೊಂಡು ಇದನ್ನು ತಣ್ಣಗಾಗೋಕ್ಕೆ ಸೈಡಿಗೆ ಎತ್ತಿಟ್ಕೊಬಿಡಿ. ಅದಾದಮೇಲೆ ಹಿಟ್ಟನ್ನ ಕಲಿಸಿದ್ವಲ್ಲ ಅದನ್ನು ಸ್ವಲ್ಪ ತಗೊಂಡ್ಬಿಟ್ಟು ನಾವು ಪೂರಿಗಿಂತ ಸ್ವಲ್ಪ ಚಿಕ್ಕ ಸೈಜಲ್ಲಿ ಲಟ್ಟಿಸ್ಕೊಂಡು ಅದಕ್ಕೆ ಈ ಮಿಕ್ಸ್ಚರ್ನ ಹಾಕಿ ನಿಮ್ಗೆ ಯಾವ ಶೇಪ್ ಈಸಿಯಾಗಿ ಬರುತ್ತೋ ಆ ಶೇಪ್ನ ನೀವು ಹಾಕಿಬಿಟ್ಟು ನಮ್ಮ ಒಂದು ಪಾತ್ರೆಯಲ್ಲಿ ನೀರು ಹಾಕಿಬಿಟ್ಟು ಅರ್ಧಕ್ಕಷ್ಟು ನೀರು ಹಾಕಿ ಮೇಲ್ಗಡೆ ಈ ರೀತಿ ಜಾಲರಿ ಟೈಪ್ ಇಟ್ಟು ಇದಕ್ಕೆ ಮುಚ್ಚಳ ಮುಟ್ಟಿ ಒಂದು 15 ನಿಮಿಷ ಬಿಟ್ಟರೆ ಮನೆಯಲ್ಲೇ ಈಸಿಯಾಗಿ ಮೋಮೋಸ್ ರೆಡಿ ಆಗಿಬಿಡ್ತು. ಅದಾದಮೇಲೆ ಚಟ್ನಿಗೆ ನಾವೇನು ಬೇಯಿಸಿದ್ವಲ್ಲ ಟೊಮೊಟೊ, ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸಕ್ಕರೆನ ಹಾಕಿ ರುಬ್ಕೊಬಿಟ್ರೆ ನಮ್ಮ ಮನೆ ಮೋಮೋಸ್ ಚಟ್ನಿ ಕೂಡ ರೆಡಿ ಆಯಿತು. ಇದೇ ರೀತಿ ಈಸಿ ರೆಸಿಪೀಸ್ ನೋಡೋಕ್ಕೆ ನನ್ನ ಚಾನಲ್ನ ಫಾಲೋ ಮಾಡ್ಕೊಳ್ಳಿ.